ಐವರ ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಪರಿಭವ ಸವಿಸಿದೆ ಜೀವ ತಳೆದ ಪರಿಭವ ಸವಿಸಿದೆ ಜೀವ ಸಾರ್ವೇಶ ಕೊಡು ಚಿರ ವಿಭವ ಸಾರ್ವೇಶ ಕೊಡು ಚಿರ ವಿಭವ ಜ್ವಲಿಸುವುದನ ವರತ ನಿಜಾತ ಕಲುಷಿತ ಮನದ ವ್ಯಾಕುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಕೃಷ್ಣ ದೀನದಯಾಳು ವಾಸುದೇವ ನಿನ್ನ ಹೊರತಾಗಿ ನನ್ನ ಬೇರೆ ಗತಿಯಾದ ಆತ್ಮೀಯ ಸಜ್ಜನರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ಭೋಗದ ವಸ್ತುವಿನಂತೆ ದೂತಲ್ಪಣವಾಗಿಟ್ಟು ಸೋತರು. ಸರ್ವರ ಸಮಾಕ್ಷಮ ದುಶ್ಯಾಸನಿಂದ ಅಪಮಿತನಾದ ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿದ ಕಾಡಿಗೆ ಅಳದಂತಾಯಿತು. ಛೇವಿದಾತ 2 ದಿನಗಳಾದರೂ ಸುಖವಾಗಿರೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ಅಪಮಾನ. ಅಯ್ಯೋ ಪರಮಾತ್ಮ, ಈ ದ್ರೌಪದಿ ಹಣೆಯಲ್ಲಿ ಈ ನೇನೇನು ಬರೆದಿರುವೆ ಪರಮಾತ್ಮ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳಲ್ಲ? ಏಕೆ ಓದಿಪೆ ಕರುಣಿ ಮಣಿಯ ನೀನ್ ಏಕೆ ಓದಿಪೆ? ಬಿಡು ಬಿಡು ನಿನ್ನ ಹಳಲ ಬಗೆಯುವ ಕೆಡುಕರ ಒಡಲ. ಬಿಡು ಬಿಡು ನಿನ್ನಯ ಹಳಲ ಬಗೆಯುವ ಕೆಡುಕರ ಒಡಲ. ಏಕೆ ಓದಿಪೆ ಕರುಣಿ ಮಣಿಯ ನೀನ್ ಏಕೆ ಓದಿಪೆ? ದೇವಿ ಸಾಕು ಸಾಕು. ಅಗ್ರಜನಾಜ್ಞೆ ಮೀರಿ ಶೀಘ್ರ ಕುರುಕುಲ ಸೇರಿ ದೇವಿ ಅಗ್ರಜನಾಜ್ಞೆ ಮೀರಿ ಶೀಘ್ರ ಕುರುಕುಲ ಸೇರಿ ಸಿಕ್ಕುವೆ ಮದಾಂತರ ವೃತ್ತಳಾಗದೆ ತೋಟೆಯ ಬಿಡುವೆ ದೇವಿ ಶಿಕ್ಷಿಸುವೆ ಮದಾಂತರ ವೃತ್ತಳಾಗದೆ ಚಿಂತೆಯ ಬಿಡುವಿ. ಏಕೆ ಓದಿಪೆ ಕರುಣೆ ಮಣಿಯ ನೀ ಏಕೆ ಓದಿಪೆ? ಏಕೆ ಓದಿಪೆ? ಏಕೆ ಓದಿಪೆ? ಪ್ರಿಯತಮೆ, ಏನಾಯಿತು? ಏಕೆ ನಿಷ್ಕಾರಣವಾಗಿ ಅಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ಪಾಂಚಲುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವಾದರೂ ಪುರುಷರು, ನಿಮ್ಮನ್ನು ಯಾರಾದರೂ ದುರ್ವಾಕ್ಯಗಳಾಡಿದರೆ ಅಪಮಾನ ಮಾಡಿದರೆ ನೀವೇ ಅವರಿಗೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಸ್ತ್ರೀ ವಿಚಾರವೂ ಹಾಗಲ್ಲ. ಅನ್ನ ವಸ್ತ್ರಗಾಗಿ ಪರನ್ನು ಆಶಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶೆ ಬೇಕು. ಛೇವಿದಾತ, ಈ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅಲ್ಲದೆ ಭಗವಾನ್ ಋಷಿಗಳ ಆಜ್ಞೆ. ಪತ್ನಿಯನ್ನು ದೂತದಲ್ಲಿ ಪಡವಾಗಿದ್ದು ಸೋಲುವಂತೆ ಆ ಋಷಿಗಳೇ ಆಜ್ಞೆ ಮಾಡಿದ್ರಲ್ವೇ? ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ಸಹಿಸಲಾರೆ. ನಿಮಗಾಗಿ ಅಲೆದು ವನವಾಸ ಕಳೆದು ಪರನಿಂದ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಗುವೆ. ಸರಿಯೇ ನಿಮಗೆ ಸಮ್ಮತವಾಗುವೆ. ಕೇಳು ಮನಕಿಯ ಎದೆಯ. ಸಾಕು
ಪರಭವವ ಸಹಿಸಲಾರೆ. ಪಾಂಡವರ ಪತ್ನಿ ಎನಿಸಿ ಪರಭವವ ಸಹಿಸಲಾರೆ. ಈ ಶೂರತನವಿದೇಕೆ ಬರಿದಾಯ್ತು ಎನ್ನ ಬಯಕೆ. ಈ ಶೂರತನವಿದೇಕೆ ಬರಿದಾಯ್ತು ಎನ್ನ ಬಯಕೆ. ಸರಿಯೇ ನಿಮಗೆ ಸಮ್ಮತವಾಗುವೆ. ಸರಿಯೇ ನಿಮಗೆ ಸಮ್ಮತವಾಗುವೆ. ಇನಿಯಾ ಕೇಳು ಮನಗಿರಿಯಾ ಎದೆಯಾ. ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ದೇವಿ ದೃಪದ ಸುತೆ ಕೇಳೆ ದೃಪದ ಸುತೆ ಸತಿಯುತ ಇತ ಮನೋಗ್ರಚಾರಿತ. ಸತಿಯುತ ಇತ ಮನೋಗ್ರಚಾರಿತ ಕೇಳೆ ದೃಪದ ಸುತೆ. ಪಡ ಪಡ ಬಿಡಿಯುತ್ತ ಬಡ ಕೌರವರ. ಪಡ ಪಡ ಬಿಡಿಯುತ್ತ ಬಡ ಕೌರವರ ತೊಡೆ ಮುರಿಯದ ಬಿಡುವೆನೆ ಗದೆಗಳು ನಾ. ದೇವಿ ತೊಡೆ ಮುರಿಯದ ಬಿಡುವೆನೆ ಗದೆಗಳು ನಾ. ಪಡ ದುಶ್ಯಾಸಂ ಕರುಣಂ ಬಗೆದು. ಪಡ ದುಶ್ಯಾಸಂ ಕರುಣಂ ಬಗೆದು ಬಿಡುಗಲೆ ರಕ್ತದಲ್ಲಿ ಮುಡಿಗಟ್ಟಿಸುವೆ. ಬಿಡುಗಲೆ ರಕ್ತದಲ್ಲಿ ಮುಡಿಗಟ್ಟಿಸುವೆ. ಕೇಳೆ ದೃಪದಸ್ತೆ ಸತಿಯುತೆ ಇತ ಮನೋಗ್ರಚಾರಿತ. ಸತಿಯುತೆ ಇತ ಮನೋಗ್ರಚಾರಿತ ಕೇಳೆ ದೃಪದಸ್ತೆ. ಕೇಳೆ ದೃಪದಸ್ತೆ ಕೇಳೆ ದೃಪದಸ್ತೆ. ದೇವಿ ಅಣ್ಣನ ಅವಿವೇಕತನದಿಂದಾದ ನಿಂದನೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿತ್ತಲ್ಲ. ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನ ಹಿಂದೆ ಎಷ್ಟೋ ಸಾಲಿ ಕೇಳಿಕೊಂಡಿಲ್ಲವೇ. ಆಗಿದ್ದು ಆಗಿ ಹೋಯ್ತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೆ ಈಗ ಇರುವೆ ಅದನ್ನು ನನ್ನೊಡ ತಿಳಿಸಬಾರದೆ. ತಿಳಿಸುವೇನು, ಅದರಿಂದ ಆಗೋ ಪ್ರಯೋಜನವಾದ್ರೆ ಏನು? ತಾವು ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇನು? ದೇವಿ, ಅದು ಇಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕರು ಅಲ್ಲ. ಹಾಗಾದ್ರೆ ಕೇಳಿ, ಈ ದಿನ ನಾನು ಹಸ್ತಿನಾಂಬಿಯ ದೇವಿ ದರ್ಶನಕ್ಕಾಗಿ ಹೋಗಿದ್ದೇನೆ. ಅಲ್ಲಿ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಳು. ನನ್ನ ನೋಡಿ ನಕ್ಕ, ನಿನ್ನ ಪತಿಯ ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತನನ್ನು ಆ ಸ್ಥಾನಕ್ಕೆ ಕಳಿಸಿರುವುದು ಇನ್ನೇನು ಸಂಧಿಯಾಗುವುದು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಮುರುಗಟ್ಟಿವೆ ಅಷ್ಟೇ. ಕೇಕೆ ಹಾಕಿ ನಕ್ಕಳು ಸ್ವಾಮಿ, ನಕ್ಕಳು. ಏನು ಆ ದುರ್ಯೋಧನನೇ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಅದಿರಲಿ, ರಾಯಭಾರಕ್ಕೆ ಯಾರು ಹೋಗಿರೋ ಪಾಂಚಾಲಿ? ಮತ್ತಿನ್ಯಾರು, ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇನು? ಏನು ಆ ಗೋಪಿಕಾಂಗಿನೆಯ ವಿಲಾಸ ಹಿಮ್ಮಗ್ರಗಳಲ್ಲಿ ಮಗ್ನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುದಾಗಲೇ ನನಗೆ ತಿಳಿದಿತ್ತು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವೆನು. ಏನೆಂದು? ಈನ ಕಟ್ಟಿದ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ ಎಂದು. ಚಮತ್ಕಾರವಾದ ಉತ್ತರ. ಬೇಷ್, ಅರಳು ಉಳಿದಂತೆ ನುಡಿದಿರುವೆ. ಈ ನಿನ್ನ ಮುಖಪರ್ಶದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು. ಈ ಸಮಯದಲ್ಲಿ ಬಾ, ನನ್ನ ತೊಡೆ ಮೇಲೆ ಕುಳಿತುಕೋ. ಬಾ ಪಾಂಚಾಲಿ, ಬಾ. ಪ್ರಿಯತಮೆ, ಜಾಣೆ ಮುದ್ದಾಡುವೆನು ಬಾರೆ. ಜಾಣೆ ಮುದ್ದಾಡುವೆನು ಬಾರೆ. ನೀ ಭೀಮನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮಮ ಜಾಣೆ ಮುದ್ದಾಡುವೆನು ಬಾರೆ.
ಮಹಾಭೀಮನ ಬಡದಿಯು ನೀನು ಮಾಡಿದ ಪಂಥವ ನಡೆಸದ ಬಿಡನೆ. ಪ್ರಿಯಾ, ಈ ಮಹಾಭೀಮನ ಮಡದಿಯು ನೀನು ಮಾಡಿದ ಪಂಥವ ನಡೆಸದ ಬಿಡನೆ. ಕುರುಕುಲ ಹದಮರ ರಣದಲ್ಲಿ ಕಡಕಿ ಕುರುಕುಲ ಹದಮರ ರಣದಲ್ಲಿ ಕೆಣಕಿ ಕುರುವಂಶವನ್ನೇ ನಾಶ ಗೈವೆ. ಕುರುವಂಶವನ್ನೇ ನಾಶ ಗೈವೆ. ಕಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮುದ್ದಾಡುವೆನು ಬಾರಿ. ಪ್ರಿಯಾ, ಪ್ರಿಯತಮೆ, ದುರುಳ ದುಶಾಸನ ಒಡಲನ್ನು ಬಗೆದು ಆ ದುರ್ಯೋಧನ ತೊಡೆಯನ್ನು ಮುರಿದು. ಪ್ರಿಯತಮೆ, ದುರುಳ ದುಶಾಸನ ಒಡಲನ ಬಗೆದು ಆ ದುರ್ಯೋಧನ ತೊಡೆಯನ್ನು ಮುರಿದು ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರನೆ. ಬಿಚ್ಚಿದ ಮುಡಿಯನ್ನು ಕಟ್ಟಿಸದಿರನೆ. ಜಾಣೆ ಜಾಣೆ ಮುದ್ದಾಡುವೆನು ಬಾರೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಜಾಣೆ ಮಮ ಜಾಣೆ ಮುದು ಜಾಣೆ ಮುದ್ದಾಡುವೆನು ಬಾರೆ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಮದಯ ಮನಕ್ಕೆ ದರೆ ವಿರಾಮ. ಪ್ರಮದಯ ಮನಕ್ಕೆ ದರೆ ವಿರಾಮ. ಸಮಯವಿದೆ. ಪ್ರಿಯಾ, ಪ್ರಿಯತಮೆ, ಪ್ರಿಯತಮೆ, ಮನ ಮುದಿಸುವ ಮಧುಹಾಸ ವಿಲಾಸ. ಮನ ಮುದಿಸುವ ಮಧುಹಾಸ ವಿಲಾಸ. ಕೌರವ ಶಿರವ ಧರೆಯಳು ನೀನು. ಕೌರವ ಶಿರವ ಧರೆಯಳು ನೀನು. ಚೆಲ್ಲುತ್ತ ಸೇರುವೆ. ಇನ್ನು ಸಮಯವಿದೆ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ. ನೆನಪಿದೆ, ಹಿಂದೆ ಒಂದು ದಿನ ಈ ನನ್ನ ಕೇಶರಾಶಿ ನೋಡಿ ಕುರುಕುಲಾಂತಕ ಕಾಲರಾತ್ರಿ ಎಂದು ಸಂಬೋಧಿಸಿದೆ. ಮತ್ತೆ ಇನ್ನೇನೇನು ಹೇಳಿದ್ರಿ? ಪ್ರಿಯತಮೆ, ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆವಷ್ಟು ಹೇಳಿಯಲ್ಲ ಈ ಭೀಮಸೇನ. ಆಹಾಹಾ, ಹೇಳುದು ಮಾತ್ರವಲ್ಲ, ಹೇಳಿದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಮನೆ ಚಪ್ಪಳವೇನಾಗುವುದು? ತಾವು ಎಷ್ಟೇ ಆದ್ರೂ ಅಣ್ಣನ ಆಜ್ಞಾಧಾರಕರಲ್ಲವೇನು? ಪಾಂಚಾಲಿ, ನನ್ನನ್ನು ಕೇಳಿಸಬೇಡ. ನಾನು ಈಗ ಯಾರ ಆಜ್ಞಾಧಾರಕರಲ್ಲ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾವದ ತೊಡಗಲಿ.
ನಾನು ಯುದ್ಧವನ್ನು ಒಂದು ಆತುರದಿಂದ ನಿರೂಪಿಸುತ್ತಿರುವೆನು. ಆ ಧರ್ಮರಾಯನು ದುರ್ಯೋಧನ ಅನಂತ ಅಪರಾಧ ಕ್ಷಮಿಸಬಹುದು, ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೀಂ ಚದುರ ಮರುಗುವ ಪರಿಯ ಚದುರೆ, ನೀಂ ಚದುರ ಮರುಗುವ ಪರಿಯ ಚದುರೆ, ನೀಂ ಚದುರ ಮರುಗುವ ಪರಿಯ ಚದುರೆ. ದೇವಿ ಹಿಮಕರ ಇಳೆ ಸಮವಿದೇತಕ್ಕೆ, ಹಿಮಕರ ಇಳೆ ಸಮವಿದೇತಕ್ಕೆ ಪರಿಯ ತಾಪದೀನ್ ಬಳಲುವುದೇಕೆ, ಪರಿಯ ತಾಪದೀನ್ ಬಳಲುವುದೇಕೆ. ಪ್ರಳಯ ತಾಪ ಪ್ರಳಯ ಪ್ರತಾಪ, ಪ್ರಳಯ ತಾಪ ಪ್ರಳಯ ಪ್ರತಾಪ. ನೀಂ ಚದುರ ಮರುಗುವ ಪರಿಯ ಚದುರೆ, ನೀಂ ಚದುರ ಮರುಗುವ ಪರಿಯ ಚದುರೆ, ನೀಂ ಚದುರ ಮರುಗುವ ಪರಿಯ ಚದುರೆ. ನೋಡು ಅಣ್ಣ, ಆಗಲೇ ಭೀಮನನ್ನು ಸಂಧಿಯ ಸಂಸಾರವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರೂ ಕ್ಷೇತ್ರನಲ್ಲ. ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುವುದು. ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು. ಭೀಮಸೇನ ಯುದ್ಧ ಮಾಡೋದಕ್ಕಿಂತ ಈ ಭೀಮನ ಕೋಪವನ್ನು ಶಮನ ಮಾಡುವುದು ಅಸಾಧ್ಯವಾಗಿದೆ. ಭೀಮಸೇನ ಏತರ ನಡತೆ ಪ್ರೀತಿ ಸಹೋದರ. ಭೀಮಸೇನ ಏತರ ನಡತೆ ಪ್ರೀತಿ ಸಹೋದರ, ಆತುರದಿಂ ಫಲವೇ ನಿಹುದೈ. ಆತುರದಿಂ ಫಲವೇ ನಿಹುದೈ. ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಧರ್ಮ ವಿಚಾರದ ಮರ್ಮವನರಿಯದೆ, ಕರ್ಮಕ್ಕೆ ಬಾಗಿ ಗುಡಾಗಿರುವುದೇತಕ್ಕೆ. ಭೀಮಸೇನ ಕರ್ಮಕ್ಕೆ ಬಾಗಿ ಗುಡಾಗಿರುವುದೇತಕ್ಕೆ. ಏತರ ನಡತೆ ಪ್ರೀತಿ ಸಹೋದರ, ಆತುರದಿಂ ಫಲವೇ ನಿಹುದೈ. ಫಲವೇ ನಿಹುದೈ, ಫಲವೇ ನಿಹುದೈ. ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಕುದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡಬಲ್ಲದೇನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ವಿಚಾರವನ್ನು ಹೇಳಬೇಕೆಂದಿದ್ದನು, ಅದನ್ನು ಇಬ್ಬರ ಸಮ್ಮುಖದಲ್ಲೇ ಹೇಳಿಬಿಡುವನು. ಈ ಸಂಧಿಯ ಸಮಸ್ಯೆ ನಿಮಗೆ ಉಚಿತವಾಗಿ ಕಾಣಿಸಬಹುದು, ಆದರೆ ನಾನು ಇನ್ನೊಂದನ್ನು ಗಳಿಯೂ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಗುರುಕುಲವನ್ನ ನಿರ್ಮೂಲವಾಗಿ ನಾಶ ಮಾಡಬಲ್ಲವು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾವ ತೊಡಗಿರಿ, ನಾನು ಪ್ರತಿಜ್ಞೆಯಂತೆ ನಾನು ನಡೆಯುತ್ತೇನೆ. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡವಣ್ಣ, ಧರ್ಮಜರು ನಮ್ಮೆಲ್ಲರಿಗೂ ಹಿರಿಯವರು. ಆತರ ವಿರೋಧಕ್ಕೆ ಪಾಂಚಾಲಿ, ನಿನ್ನ ಪ್ರಚೋದನೆ ನುಡಿಗಳಿಂದ ಆಗುವ ಪ್ರಯೋಜನವಾದರೂ ಏನು? ಮನದ ವೇದನೆ ನೀಗಿಸು ಸಮಯವಿದೆಂತರಿದೆಯ ತರುಣಿ ಪಾಂಚಾಲಿ,
ಮನದ ವೇದನೆ ನೀಗಿಸು ಸಮಯವಿದೆಂತರಿತೆಯ ಕರುಣಿ ಏತಕ್ಕೆ ಈ ತ್ರಿಗುಣವು ಧರ್ಮಜ ನಮ್ಮಯ ನಿರ್ಮಲ ಮಾತೃವು ಅಂಚಲಿ ಧರ್ಮಜ ನಮ್ಮಯ ನಿರ್ಮಲ ಮಾತೃವು ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಮೀರುವುದನುಚಿತ ಪರೀಕ್ಷಿಸದೆ ನುಡಿಯ ಸೈಪುದು ಮನದೊಳು ತಾಪವ ತರುಣಿ ಅಂಚಲಿ ಸೈಪುದು ಮನದೊಳು ತಾಪವ ತರುಣಿ ಧರ್ಮದಿಂದ ಘನ ಕಾರ್ಯ ಸಾಧಿಸೆ ಕೋಮಲ ಹೃದಯವು ಕರಗಲುತ್ತದೆ ಧರ್ಮದಿಂದ ಘನ ಕಾರ್ಯ ಸಾಧಿಸಿ ಕೋಮಲ ಹೃದಯವ ಕರಗಲುತ್ತದೆ ಸರ್ವಶಕ್ತಿ ನೀನು ಅರಿಯದಲ್ಲಿ ಸರ್ವಶಕ್ತಿ ನೀನು ಅರಿಯದಲ್ಲಿ ಯಾಕೆಂದು ನೀನಿತ್ತು ವಿಕೋಪಗೊಳ್ಳುವೆ ಯಾಕೆಂದು ನೀನಿತ್ತು ವಿಕೋಪಗೊಳ್ಳುವೆ ಮಾನಿನಿ ಮನದ ವೇದನೆ ನೀರು ಸಮಯವಿದೆಂತರಿದೆಯ ತರುಣಿ ಏತಕ್ಕೆ ಈ ದುಗುಡವು ಪಾಂಚಾಲಿ ಆದ್ದರಿಂದ ನಾವು ಒಗ್ಗಜನ ಮಾತನ್ನು ವಿರೋಧವನ್ನು ಆಚರಿಸುವುದು ಸರಿಯೇ ಇದಕ್ಕೆ ನೀನು ಏನು ಹೇಳುವೆ ಪಾಂಚಾಲಿ ಧರ್ಮ ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದು ಮರೆಯುವುದು ನಿಮಗೆಲ್ಲ ಉಚಿತವೆನಿಸುತ್ತಲ್ಲವೇನು? ಪಾಂಚಾಲಿ, ಯುದ್ಧವು ಎಂಥ ಘೋರ ಕರ್ಮವೆಂದು ನೀನು ತಿಳಿದಿಲ್ಲ. ಯುದ್ಧಕ್ಕೆ ಅಭಿಮಾನಕ್ಕೆ ವಶರಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಹಿತಕ್ಕಾಗಿ ನಾವೇ ದುಃಖಿಸಬೇಕಾಗುತ್ತದೆ. ಅದರಿಂದಲೇ ನಾನು ಸಂಧಿಗೆ ಇಷ್ಟೊಂದು ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯರನ್ನು ಸಂಧಿಗೆ ಕಳುಹಿಸಿ ಅಪಮಾನ ಪಡಿಸಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನ ಕಳುಹಿಸಿ ಅಪಮಾನ ಪಡಿಸಿದೆಂಬುದೇ ನನ್ನ ಚಿಂತೆಯಾಗಿರುವುದು. ಅರ್ಜುನ, ನಾನಿನ್ನೂ ಹೋಗುವೆನು. ಈ ಸಂಧಿಯ ಪ್ರಸ್ತಾವನೆ ಕೇಳುವುದರಿಂದ ನನಗಾಗುವ ಪ್ರಯೋಜನವಾದರೂ ಏನು? ನಿಮ್ಮ ಅಪವರ್ಷ ವರ್ತನೆಯು ನಿಮಗೇ ಇರಲಿ. ಪ್ರತಿಜ್ಞೆ ನಡೆಯುವ ಸ್ವತಂತ್ರ ಮಾತ್ರ ನನಗಿರಲಿ. ಆಹಾ ಪ್ರಿಯ, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಶ್ರೀಕೃಷ್ಣ ಪರಮಾತ್ಮರು ಬರುತ್ತಿರುವುದು. ರಾಜ್ಯಸಭೆಯ ವಿಚಾರವಂತಿನ ಬಳಿಕ ತಮ್ಮ ಇಷ್ಟಂತ ಮಾಡಿ. ಅಣ್ಣ, ಅಣ್ಣ ನಮಸ್ಕರಿಸಿ. ಪರಮಾತ್ಮ, ಪಾಂಡವಪುತ್ರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದವನು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲ ಸಮೀಪವಾಗಿ ನಡೆಯಿತು. ಭೀಷ್ಮ ದ್ರೋಣಾದಿಗಳು ಬಲು ವಿಧವಾಗಿ ಉಪಚರಿಸಿದರು. ಪರಮಾತ್ಮ, ಸಂಧ್ಯೆ ವಿಚಾರವು ನಡೆಯಿತೆ? ಓಹೋ, ನಡೆಯಿತು. ಪಾಂಚಾಲಿ, ನಾನಿನ್ನು ಹೋಗುವೆನು. ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋರಿದಂತೆ ನಾನು ನಡೆಯುತ್ತೇನೆ. ಆಹಾ ಪ್ರಿಯ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತನ್ನು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯು ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲೇನು ನಡೆಯಿತು? ಎಲ್ಲ ತಕ್ಕ ರೀತಿಯಲ್ಲೇ ನಡೆಯಿತು ಧರ್ಮನಂದನ. ನಾನಿನ್ನು ತಡೆಯಲಾರ ರುಕ್ಮಿಣಿಪತಿ. ವಂಚು ಮಾಡಿ ಸಚ್ಚು ಹಾಕಿ ಕಿಚ್ಚನೆಬಿಸುವ ಈ ನಿನ್ನ ಸಂಧ್ಯಾ ಸಮಸ್ಯೆ ಮಾತ್ರ ನನಗೆ ಬೇಡ. ಅಗ್ರಜನ ಅಪೇಕ್ಷೆ ಅಂತ 5 ಗ್ರಾಮಗಳ ಸಂಧ್ಯಾ ಐತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ಕೃಷ್ಣ, ನಿನ್ನ ವಿಮತ ಅಜ್ಞಾತ ವಾಸದಿಂದ ಅರ್ಜುನನಿಗೆ ಬೆಳೆ ತೋಡಿಸಿದೆ. ಈ ಸಂಧ್ಯೆ ನೆಪದಲ್ಲಿ ನಮ್ಮೆಲ್ಲರಿಗೂ ಸೀರೆ ಉಣಿಸುತ್ತಿರುವೆಯಾ? ಯಾವ ಆಗ್ರಣಿ ಈ ಪಾಂಡು ಪುತ್ರರ ಮೇಲೆ ನಿನಗೆ ಇಷ್ಟು ಆಕ್ರೋಶ? ಭೀಮ, ನೀನು ಇಷ್ಟೊಂದು ಹಾನಿ ಯಾಕೆ? ಸ್ವಲ್ಪ ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ನಿನಗೆ ಹೆಚ್ಚಿಗೆ ಸಂಬಂಧಿಸ ಇರುವುದು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನೊಡನೆ ಈ ಭೀಮನಿಗೆ ಎಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂದೇಶವೂ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಕೌರವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ ದ್ರೋಣ ಮುಂದಾದರು ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ ಅವನು ಸಹ ಒಪ್ಪಿದನು. ಇನ್ನು ನನಗೆಲ್ಲಿ ಕೆಲಸವಿಲ್ಲ.
ಈ ದುರ್ವಾರ್ತೆಯನ್ನು ಕೇಳಬೇಕೆಂಬ ಇದಾಗಿತ್ತು. ಅದನ್ನು ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಪೌರುಷಗಳು ನಿಮಗೆ ಇರಲಿ. ಯಾಕೆ ಸೇರಿ ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಭೀಮಾ ನಿಲ್ಲಯ್ಯ, ನೀನು ನಿಜವಾಗಿ ಹಿಡಮಪತಿಯೇ ಸರಿ. ಸ್ವಲ್ಪ ಸಾವಧಾನವನ್ನು ತಂದಿಕೋ. ನನ್ನ ಮಾತನ್ನು ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಣಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನೀನು ಒಪ್ಪುವ ಒಂದು ವಿಚಾರವೂ ಇರುವುದು. ಆ ದುರ್ಯೋಧನ ನಿನಗೊಂದು ಸಂದೇಶವನ್ನು ಕಳಿಸಿರುವನು. ಏನು? ಆ ದುರ್ಯೋಧನ ಸಂದೇಶ? ಹಾಗಾದರೆ ಇದು ಸಂಧಿ ಆಗಿರಲಾರದು ಕೃಷ್ಣ. ಏನು ಹೇಳುವ ಸಂದೇಶ? ಅದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಬಳಿಯಲ್ಲಿ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ಇಲ್ಲ, ಇಂತಿದ್ದೆಲ್ಲ ಹೇಳಿಬಿಡು. ನೀನು ಕೈಕಟ್ಟಿ ಕುಳಿತಿಲ್ಲದಿದ್ದರೆ ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರ್ಯಾಸವೇಕೆ? ಪರ್ಯಾಸವಲ್ಲ ಭೀಮಾ, ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ದೂರವಾಗಿ ಇಡು, ನನ್ನ ಪಕ್ಕದಲ್ಲಿ ಈಗ ಕುಳಿತುಕೋ. ಆಗ ನಿನಗೆ ಒಂದು ಪ್ರಿಯವಾದ ಸಂದೇಶವನ್ನು ಹೇಳುತ್ತೇನೆ. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟು ತಾನೆ? ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಭೀಮಾ, ಬಿಡೆಯ ಗದೆಯನ್ನು. ಅರ್ಜುನ, ಈ ಗದೆಯನ್ನು ಸ್ವಲ್ಪ ಹಿಡಿದುಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು. ಅಣ್ಣ, ನಿಮ್ಮ ಮಾತನ್ನು ನಾನು ಎಂದಾದರೂ ಮೀರಿರುವನೆ? ಹಾಗಾದರೆ ಈ ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸು. ಇದೇನು ಪರಿಹಾಸವೇ ಅಣ್ಣ? ಪರಿಹಾಸವಿಲ್ಲ ತಂಗಿ. ನೀನು ಭೀಮಸೇನ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಭದ್ರವಾಗಿ ಬಂಧಿಸು. ಈಗ ಎಲ್ಲರೂ ಕೇಳಿ. ಈಗ ಭೀಮಸೇನನನ್ನು ಬಂಧಿಸಿರುವ ಹಗ್ಗ ಆ ದಿನ ನನ್ನ ಅಂಗಾಂಗಗಳನ್ನು ಬಂಧಿಸಿತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ದುರಾತ್ಮರು? ಆ ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ಅವನ ತಮ್ಮ ದುಶ್ವಾಸನನು ಕಟ್ಟಲು ಪ್ರಯತ್ನಿಸಿದನು. ಇಂಥ ಸಾಹಸ ಕಾರ್ಯ ಅವರಿಗಲ್ಲದೆ ಮತ್ಯಾರಿಗಿರುವುದಯ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ಶಿಖರವನ್ನೇ ಮುಟ್ಟಿರುವುದು. ಪಾಂಡವರ ರಾಯಭಾರಿಯನ್ನು ಈ ರೀತಿ ಅವಮಾನಪಡಿಸುವುದೇ? ಅರ್ಜುನ, ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಬೇರೆ ಉತ್ತರದ ಪ್ರಶ್ನೆ ಇಲ್ಲ ಅಣ್ಣ. ಭೀಮಸೇನ ಸಹನೆಯಿಂದ ಹೇಳಿದ ಕಳಿಸಿದ ಮಾತನ್ನು ತಿರಸ್ಕರಿಸಿದ ನನ್ನ ಪಾಂಡವರ ರಾಯಭಾರಿಯಾದ ಶ್ರೀಕೃಷ್ಣ ಪರಮಾತ್ಮನನ್ನು ಬಂಧಿಸಿ ಯತ್ನಿಸಿದರಲ್ಲಿ ಆ ದುರ್ಯೋಧನಿಗೆ ಧಿಕ್ಕಾರ. ಇನ್ನು ಸಮರ ಕ್ಷೇತ್ರವನ್ನೇ ಪ್ರವೇಶಿಸಿ ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದಕ್ಕೆ ಪ್ರಯತ್ನಿಸುತ್ತರ. ಇಷ್ಟು ಮಾತ್ರವಲ್ಲ ಭೀಮಾ, ಆ ದುಷ್ಟ ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಹೇಳುವುದು ಕೇಳು.
ಮಾರು ಭೂಮಿಯನ್ನು ಸಹ ಕೊಡಲು ಒಪ್ಪಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸಿದ ಮಾತ್ರಕ್ಕೆ ಅದು ದೊರಕುವುದು ರಣಾಂಗಣದಲ್ಲಿ ಅಂದು ಹೇಳಿಯೇ ಬಿಟ್ಟ. ಪರಮಾತ್ಮ, ಈ ಸಂದೇಶಕ್ಕೆ ನಮಗುಳ್ಳದು ಒಂದೇ ಉತ್ತರ, ಅದು ಯುದ್ಧ. ಪರಮಾತ್ಮ, ನೀನೇ ತಿಳಿದಿರುವೆ, ನಾನು ಈ ಯುದ್ಧಕ್ಕೆ ಪಕ್ಷಪಟ್ಟವನಲ್ಲ. ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಅಗ್ರಜ, ನನ್ನ ಕೈಗಳನ್ನು ಬಿಡಿಸು. ಧನಂಜಯ, ಪರಮಾತ್ಮ, ಏನು ಯಾರು ಬಿಡಿಸಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನಗೆ ಕಿಡು ಕರ ಪಿಡೀತ ಕೊಲ್ಲುವೆ. ಈಗ ಕೇಳಿರಿ ಈ ಭೀಮ ಪ್ರತಿಜ್ಞೆಯನ್ನು. ನಾನು ವಾಯುವಂಶ ಜನಿಸಿತ್ತು ನಿಜವಾಗಿದ್ದರೆ, ನನ್ನ ತಾಯಿ ಕುಂತಿದೇವಿ ಸ್ತನ್ಯಪಾನ ಮಾಡಿತು ಸತ್ಯವಾಗಿದ್ದರೆ, ಮುಂದೆ ನಡೆಯುವ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಕೌರವರ 99 ಮಂದಿ ಸಹೋದರರನ್ನು ಭಸ್ಮ ಮಾಡಿ ಹಸ್ತಿನಾವತಿ ರಕ್ತ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲಿ ಮುಳುಗಿಸಿ ಆ ದುರ್ಯೋಧನ ತೊಡೆಯನ್ನು ಮುರಿದು ಅವನ ರಾಜ ಮುಕುಟವನ್ನು ಕಿತ್ತು ಅಪ್ಪಳಿಸಿ ನನ್ನ ಎಡಗಾಯದಲ್ಲಿ ಒಂದು ಪುಡಿ ಮಾಡಿ ಅವನ ತಮ್ಮ ದುಶ್ಯಾಸನ ಒಡಲನ್ನು ಬಗೆದು ಅವನ ಬಿಸಿ ರಕ್ತದಿಂದ ಈ ದ್ರೌಪದಿಯ ಬಿಡಿಬಿಡಿಯನ್ನು ಕಟ್ಟಿಸುವೆನು. ಒಂದು ವೇಳೆ ನನ್ನ ಪ್ರತಿಜ್ಞೆ ಭಗ್ನವಾದರೆ ನನಗೆ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ವಾಸುದೇವ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ಸಪ್ತಾಶ್ವರತಮಹಾರೂಢಂ ಪ್ರಚಂಡಂ ಕಶ್ಯಪಾದ್ಮಜಂ ಶ್ವೇತ ಪದ್ಮಧರಂ ದೇವಂ ಸಂಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಭಾಸ್ಕರ, ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ, ಬಹು ಜನ್ಮದಾತ ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ, ನಿನಗೆ ನಮೋ. ಸಲ್ಲದ ಮಾತಾಡಿ ಅಲ್ಲಗಳೆವರೆನ್ನ, ಸಲ್ಲದ ಮಾತಾಡಿ ಅಲ್ಲಗಳೆವರೆನ್ನ, ಎಲ್ಲಿ ಹೋದರು ಸೂತ ಕುಲದವನೆನ್ನುವರು. ಹೇ ಭಾಸ್ಕರ, ಎಲ್ಲಿ ಹೋದರು ಸೂತ ಕುಲದವನೆನ್ನುವರು, ಎಲ್ಲಿ ಹೋದರು ಸೂತ ಕುಲದವನೆನ್ನುವರು. ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ. ಹೇ ಭಾಸ್ಕರ,
ಇನ್ನೇಕೆ ಈ ಮೌನ ಕೊಡು ತಂದೆ ಕುಲಮಾನ ಭವರೋಗ ವೈದ್ಯ ಶ್ರೀ ಸೂರ್ಯ ನಮೋ ಬಹು ಜನ್ಮದಾತ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ ನಿನಗೆ ನಮೋ. ಸೂರ್ಯದೇವ ಕಾಪಾಡು ಕಾಪಾಡು. ಕರ್ಣ ಕರ್ಣ ಕುಮಾರ, ಅಮ್ಮ, ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ಯಾರು ತಾಯಿ ನೀನು? ನೀನು ಪೂಜಿಸುತ್ತಿರುವ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿಯಿಂದ ಕರೆಯುವರು ಕುಮಾರ. ಓಹೋ, ಅಂದರೆ ಆ ಅರ್ಜುನನ ತಾಯಿ? ಹೌದು ಕಂದ. ಓ ನನ್ನ ಹೆತ್ತ ತಾಯಿ, ಅಮ್ಮ ಇದೆಲ್ಲ ನಮಸ್ಕರಿಸುವನು. ಕೀರ್ತಿಶೀಲನಾಗು ಕಂದ. ಎಂತಹ ಕೀರ್ತಿ ಅಮ್ಮ ನನ್ನದು. ಕುಮಾರ. ಅಮ್ಮ ಕರ್ಣ, ಬಹುದಿನದ ಬಯಕೆ ಪಾಲಿಸಿ ತಮ್ಮ. ಕರ್ಣ, ಅಮ್ಮ ಬಯಸಿದ ಧರುಷದವೋ ಲಭಿಸಿ ತಮ್ಮ. ಬಹುದಿನದ ಬಯಕೆ ಪಾಲಿಸಿ ತಮ್ಮ. ಕುಮಾರ, ಬಯಸಿದ ದರುಶನವೋ ಲಭಿಸಿ ತಮ್ಮ. ಬಹುದಿನದ ಬಯಕೆ ಪಾಲಿಸಿ ತಮ್ಮ. ಕರ್ಣ, ಅಮ್ಮ ಕುಮಾರ, ಅಮ್ಮ ಅಮ್ಮ ನ ಮಾಡಿದ ಅಪರಾಧ ಏನದು ತಾಯೇ? ಇಲ್ಲ ಕುಮಾರ, ಇಲ್ಲ. ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ. ಅಮ್ಮ ಕರ್ಣ, ಕುಮಾರ, ಅಮ್ಮ ಕರುಣೆಯ ತೋರಿದೆ ಕುವರನ ಪೊರೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಜನಿಸಿದ ಮರು ಕ್ಷಣವೇ ಜಲದೆಸೆದೆಯಂತೆ. ಅಮ್ಮ ಜನಿಸಿದ ಮರು ಕ್ಷಣವೇ ಜಲಕ್ಕೆ ಸೆದೆಯಂತೆ. ಮಗುವ ಮನಾನಾಗ ಏಂಗದು ನಾದರಿಗೆ. ಮಗುವ ಮನಾನಾಗ ಏಂಗದು ನಾನರಿಗೆ. ಬಹುದಿನದ ಬಯಕೆ ಪಾಲಿಸಿ ತಮ್ಮ. ಬಯಸಿದ ದರುಜನವೋ ಲಭಿಸಿ ತಮ್ಮ. ಬಹುದಿನದ ಬಯಕೆ ಪಾಲಿಸಿ ತಮ್ಮ. ಅಮ್ಮ ಕರ್ಣ, ಕಂದ, ಅಮ್ಮ ಅಮ್ಮ ನ ಮಾಡಿದ ಅಪರಾಧ ಏನದು ತಾಯೇ? ಇಲ್ಲ ಕುಮಾರ, ಇಲ್ಲ. ನ ಮಾಡಿದ ಅಪರಾಧ ಏನದು ತಾಯೇ? ಅಕ್ಷಮ್ಯವೆನಿಸೆ ಜೀವವ ತೊರೆವೆ. ಅಕ್ಷಮ್ಯವೆನಿಸೆ ಜೀವವ ತೊರೆವೆ. ಮಗನೆಂಬ ಮಮಕಾರ
ಕುಮಾರ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಅಮ್ಮ ಅಮ್ಮ ಮಗನೆಂಬ ಮಮಕಾರ ಏಕಿಲ್ಲ ತಾಯೇ. ಐವರ ಮಾತೆ ನಿನಗಿರುವುದೇ ಕೊರತೆ. ಅಮ್ಮ ಐವರ ನಿನಗಿರುವುದೇ ಕೊರತೆ. ಬಹುದಿನದ ಬಯಕೆ ಫಲಿಸಿದಮ್ಮ. ಬಯಸಿದರು ಜನವು ಲಭಿಸಿದಮ್ಮ. ಬಹುದಿನದ ಬಯಕೆ ಫಲಿಸಿದಮ್ಮ. ಫಲಿಸಿದಮ್ಮ ಫಲಿಸಿದಮ್ಮ. ಕರ್ಣ, ಅಮ್ಮ ಜನಿಸಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರು ಏನು? ಅಲ್ಲಿನ ಜಲಚರ ಜೀವಿಗಳು ಈ ಪಾಪಿಯ ಶರೀರವನ್ನ ತಿನ್ನದೆ ಬಿಟ್ಟು ಬಿಟ್ಟವು. ಕುಮಾರ್, ಅಮ್ಮ ಅಮ್ಮ ಕಾಡಿನ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನ ಎಷ್ಟೋ ಮಮತೆ ವಾತ್ಸಲ್ಯಗಳಿಂದ ಸಾಕಿಸಲು ಕರ್ಣ, ಹೀಗಿರುವಾಗ ಮನುಜ ಮಾತ್ರಳಾದ ನೀನು ಅಮ್ಮ ಇಡೀ ಜಗತ್ತೇ ನನ್ನನ್ನು ಸೂತ ನೀಚ ಈನ ಕುಲದವನೆಂದು ಈ ಆಳಿಸುತ್ತಿದ್ದಾಗ ಕರ್ಣನು ಸೂತನಲ್ಲ, ನೀಚನಲ್ಲ, ಈನ ಕುಲದವನಲ್ಲ ಎಂದು ಹೇಳಿ ನಿನ್ನ ಒಂದೇ ಒಂದು ಮಾತಿನಿಂದ ಅದೆಲ್ಲವನ್ನು ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಅಮ್ಮ ಹೋಗಲಿ ಬಿಡು ತಾಯಿ, ನೀನು ಎಷ್ಟೇ ಆದರೂ ನನ್ನ ಎತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ಪರಮ ಪಾಪಿಯಾಗುವೆನು. ಈಗಲಾದರೂ ಮಗನೆಂಬ ನೆನಪು ಬಂತಲ್ಲ, ಈ ಉಪಕಾರದ ಭಾರವನ್ನ ನಾನು ಹೇಗೆ ತೀರಿಸಲಿ? ಅಮ್ಮ ಕುಮಾರ, ಅಮ್ಮ ಕರ್ಣ, ಅಮ್ಮ
ಕ್ಷಮಿಸಿಕೊಂಡು ಬೇಡ ತಾಯಿ. ಮುನಿ ಮಂತ್ರದಿ ಹಡೆದೆನು ನಿನ್ನ, ಮುನಿ ಮಂತ್ರದಿ ಹಡೆದೆನು ನಿನ್ನ, ಲೋಕಪವಾದಕ್ಕೆ ಜಲಕಿಸಿದೆನು ನಾ. ಲೋಕಪವಾದಕ್ಕೆ ಜಲಕಿಸಿದೆನು ನಾ, ಕಣ್ಣೀರಿನ ಆರಾಧನೆ ಈ ಜನ್ಮದ ಈ ವೇದನೆ. ಕರ್ಣ, ಕುಮಾರ, ಕರ್ಣ, ಅಮ್ಮ ಕಣ್ಣೀರಿನ ಈ ಜನ್ಮದ ಈ ವೇದನೆ ನಿನ್ನ ನೋಡಲೆಂದೆ ಮಾತಾಡಲೆಂದೆ ಜನನಿ ನಿನ್ನ ನೋಡಲೆಂದೆ ಮಾತಾಡಲೆಂದೆ ಪರಿತಪಿಸಿ ನಾ ಬಂದೆನು, ಪರಿತಪಿಸಿ ನಾ ಬಂದೆನು ಎಲ್ಲ ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸು ನಿನ್ನ ಮಾತುಗಳು ಶೂಲದಂತೆ ಇರುತ್ತಿವೆ. ನೀನು ನನ್ನ ಪುತ್ರನೆಂದು ತಿಳಿದ ಕುಮಾರ, ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿದೆನು. ಬಾಲ್ಯದಿಂದಲೂ ಪಟ್ಟ ಕಷ್ಟಗಳಿಗೂ ಮಾನ ಅಪಮಾನಗಳಿಗೂ ಕಾರಣವು ನಾನು. ನನ್ನನ್ನು ಕ್ಷಮಿಸು ಕಂದ, ನನ್ನನ್ನು ಕ್ಷಮಿಸು. ಅಮ್ಮ, ನೀನು ಈ ರೀತಿ ಮಾತುಗಳನ್ನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಸ. ಅಮ್ಮ, ನಾನು ಹತಭಾಗ್ಯ. ನನ್ನ ಗರ್ಭಕ್ಕೆ ನೀನೇನು ಮಾಡುವೆ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಅಮ್ಮ, ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು? ಬಿಡುತ್ತಾಯಿ ಚಿಂತೆಯನ್ನು. ಕುಮಾರ, ಆಗಿದ್ದು ಆಗಿ ಹೋಯ್ತು. ಈಗಲಾದರೂ ಸಹೋದರನೇ ಸೇರಿ ಸೌಖ್ಯದಿಂದ ಬಾಳು. ಸೌಭಾದ್ರದಾನ ಮಾಡು ಕಂದ, ಸೌಭಾದ್ರದಾನ ಮಾಡು. ಅಮ್ಮ, ಅಮ್ಮ, ಕರ್ಣ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳು, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ಕುಮಾರ, ಅಮ್ಮ, ನಾನು ಜೀವಿಸಿರುವವರೆಗೆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆನು ತಾಯಿ. ಕುಮಾರ, ಹೆತ್ತ ತಾಯಿಯಾದ ನಾನು ನಿನ್ನಲ್ಲಿ ಭಿಕ್ಷೆ ಬೇಡ್ತಿರುವುದು ಕಂದ. ವೈರವನು ಕಳೆ ಕುಮಾರ, ವೈರವನು ಕಳೆ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪೊರೆದಾದನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾರ್ಥಕವಾಗಬೇಕೆಂದಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಪೊರೆದಾತನನ್ನು ತೊರೆದರೆ ಅಬ್ಬ ನಾನು ಪರಮ ಪಾಪಿಯಾಗುವುದಿಲ್ಲವೇ? ಅಮ್ಮ, ಕುಮಾರ, ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಹರೆ. ಅಮ್ಮ, ಅಮ್ಮ, ಕರ್ಣ, ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕರ್ಣನು ಇಂತಹ ನೀಚನೆಂದು ಶಪಿಸದಿಹರೆ. ಕುಮಾರ, ಅಮ್ಮ, ಇಂತಹ ಸನ್ನಿವೇಶದಲ್ಲಿ ನೀನೇ ಹಿತಬೋಧನೆಯನ್ನು ಮಾಡುತ್ತಾಯಿ. ನಿಜ ಕುಮಾರ, ನಿಜ, ನಿನ್ನ ಮಾತು ಸತ್ಯ. ಆದರೆ ಆ ಪಾಂಡವರು ನಿನ್ನ ಬೆನ್ನ ಬಿದ್ದ ಸಹೋದರಲ್ಲವೇನು? ನಿನ್ನ ಕ್ಷೇಮವೇ ಅವರ ಕ್ಷೇಮವಲ್ಲವೇನು? ನೀವು 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದನ್ನು
ನಾನು ಕಣ್ತುಂಬ ನೋಡಿ ಸಂತೋಷ ಪಡಬಾರದೇನು? ಅಮ್ಮ ಅಮ್ಮ, ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇದುವರೆಗೂ ಇರಲಿಲ್ಲ. ಅದು ನನ್ನ ತಪ್ಪೆ. ಅಮ್ಮ, ಭಯವನ್ನು ಬಿಡು, ಚಿಂತಿಸಬೇಡ. ಮಮ ಪ್ರಾಣ ಈ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಪಾಂಡವರ ಪ್ರಾಣಕ್ಕೆ ಭಯವೆಂಬುದುಂಟೆ? ಬಿಡು ತಾಯಿ ನಿನ್ನ ಚಿಂತೆಯನ್ನು. ಹೇಗೆ ಬಿಡಲಿ ಕುಮಾರ್, ಹೇಗೆ ತಾನೇ ಬಿಡು? ಲೋಕೈಕ ವೀರನಾದ ನೀನು ಆ ಪಾಂಡವರ ಮೇಲೆ ಹಾಗೆ ಸಾಧಿಸುತ್ತಿರುವಾಗ ಚಿಂತಿಸದೆ ಹೇಗೆ ತಾನೇ ಇರಲಿ ಕಂದ? ಹೇಗೆ ತಾನೇ ಇರಲಿ? ಹೋಗಲಿ ಕಂದ, ಯುದ್ಧದಲ್ಲಾದರೂ ಪರಮುಖನಾಗು ಕಂದ. ಈ ಕರ್ಣನು ಅಂತಹ ನೀಚದಲ್ಲ ತಾಯಿ, ಕರ್ಣ ನೀಚದಲ್ಲ. ಪೌರುಷವಿರೋದಕ್ಕೂ ಹೋರಾಡಿ ನನ್ನ ಸ್ವಾಮಿ ಪೌರಮೇಶ್ವರನಿಗೋಸ್ಕರವಾಗಿ ಉಳಿದದ್ದು ದೈವ ಇಚ್ಛೆ. ಅಮ್ಮ ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನ ನೀನೇನು ಬಲ್ಲೆ ತಾಯಿ? ಕುಮಾರ, ಇಡೀ ಜಗತ್ತೇ ನನ್ನೊಂದು ಸೂತ ನೀಚ ಹೀನ ಕುಲದೆವದೆಂದು ದೂಡಿ ಬಿಟ್ಟಾಗ ಕರ್ಣ ಅಮ್ಮ ಬಹಳ ಮನ್ನಣೆಯಿಂದ ಸಾಕಿ ಸಲುಹಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಲಿಲ್ಲವೇ? ಅಮ್ಮ, ಪರದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾರ್ಥಕವಾಗಬೇಕೆಂದಿರುವಾಗ ಕುಮಾರ, ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಪರನ್ಮುಖನಾಗಲಾರೆ ತಾಯಿ. ಹೋಗಲಿ ಬಿಡು ಕುಮಾರ, ಹೋಗಲಿ ಬಿಡು. ನಾಳಿನ ಯುದ್ಧದಲ್ಲಿ ಪಾಂಡವರಿಗೆ ಏನಾದರೂ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡಯ್ಯ, ಉಳಿಸಯ್ಯ, ಉಳಿಸು. ಅಮ್ಮ, ಆಗಬಹುದು ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದುರಿಗೆ ಬಂದರೂ ಸರಿಯೇ ಕಣ್ಣೆತ್ತಿಯೂ ಸಹ ನೋಡಲಾರೆನು. ಅಮ್ಮ ಕುಮಾರ, 1000 ಆನೆಗಳ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ತನ್ನ ಗದೆಯಿಂದ ನನ್ನನ್ನು ನುಚ್ಚು ನೂರು ಮಾಡಿದರೂ ಸರಿಯೇ ಅವನ ಮೇಲೆ ನಾನು ತಿರುಗಿ ಕೈ ಮಾಡಲಾರೆನು. ಕರ್ಣ, ಅಮ್ಮ, ಇನ್ನು ತೇಜೋಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ. ಅಮ್ಮ, ಆದರೆ 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 ಪಾರ್ಥ, ಫಲ್ಗುಣ, ಬೀಭತ್ಸು, ಶ್ವೇತವಾಹನ, ಸೌವ್ಯಸಾಚಿ, ಕಿರೀಟಿ, ಗಾಂಧೀವಿ, ವಿಜಯ, ಧನಂಜಯ, ಅರ್ಜುನ ಎಂಬ ದಶನಾಮಗಳನ್ನು ಹೊತ್ತು ಎಲ್ಲೆಲ್ಲೂ ವಿಜಯ ಪತಾಕೆಯನ್ನು ಹಾರಿಸಿ ದುರಹಂಕಾರದಿಂದ ಮೆರೆಯುವ ಅರ್ಜುನನನ್ನು ಮಾತ್ರ ಏಕೆ ಏಕೆ ನಿನಗೆ ಅರ್ಜುನನ ಮೇಲೆ ಇಷ್ಟೊಂದು ದ್ವೇಷ ಕಂದ? ಅಮ್ಮ ಅಮ್ಮ, ಅರ್ಜುನನೊಡನೆ ಯುದ್ಧವನ್ನು ಮಾಡುವುದನ್ನ ನನ್ನ ಸ್ವಾಮಿ ಪೌರವೇಶ್ವರನ್ನು ನೋಡಿ ಆನಂದ ಪಟ್ಟರೆ ಅಂದಿಗೆ ನನ್ನ ಜನ್ಮವು ಸಾರ್ಥಕವಾಗುವುದು. ಅಮ್ಮ, ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಹತನಾದರು, ನನ್ನಿಂದ ಅರ್ಜುನನೇ ಹತನಾದರು. ನಿನಗೆ 5 ಮಕ್ಕಳು, ಉಳಿದವರು. ಬಿಡು ತಾಯಿ ಚಿಂತೆಯನ್ನು. ಹೋಗಲಿ ಬಿಡು ಕುಮಾರ, ನಿನಗೆ ಹೆಚ್ಚಿಗೆ ತೊಂದರೆಯನ್ನು ಕೊಡಲಾರೆ. ಹೋಗಲಿ, ನನ್ನದೊಂದು ಮಾತಾದು ನಡೆಸಿಕೊಡ್ಬೇಕಂದ. ಆಗಲಿ ತಾಯಿ, ಸತ್ಯವಾಗಿ ನಡೆಸಿಕೊಡುವೆ ಕುಮಾರ. ಅಮ್ಮ, ಈ ಕರ್ಣನು ನಿನ್ನೊಂದು ಮಾತನ್ನು ನಡೆಸಿಕೊಡಲಾರದ ಪಾಪಿ ಎಂದು ಭಾವಿಸಿದೆಯಾ? ಕರ್ಣ, ಅಮ್ಮ, ಜನನಿ ನಿನ್ನ ಮಗನಿವನೋ ಬುಸಿಯಾಡುವನೇ. ಅಮ್ಮ, ಕರ್ಣ,
ಮಗನಿವನೋ ಉಸಿಯಾಡುವನೇನು ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಅಮ್ಮ ಕರ್ಣ, ಮಾತೆಯ ಮಾತಿಗೆ ಉಸಿಯಾಡಿದರೆ ಮೆಚ್ಚುವನೇ ಭಾಸ್ಕರನು. ಅಮ್ಮ ಎಂತಾದರೂ ಸರಿಗೆ ನಡೆಸುವೆನು ನಿನ್ನ ನುಡಿಯ. ಅಮ್ಮ ಕರ್ಣ, ಎಂತಾದರೂ ಸರಿಗೆ ನಡೆಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನ ಪಾದ ಕಮಲದ ಮೇಲಾಣೆ ಜನನಿ ದೊಡ್ಡ ಬಾಣವ ತೊಡುವುದಿಲ್ಲೆನು ತಲೆ. ಕರ್ಣ, ಗೌರವೇಶ್ವರ ದೊಡ್ಡ ಬಾಣವ ತೊಡುವುದಿಲ್ಲೆನು ತಲೆ. ದೀರ್ಘದ ನದಿ ಬೇದಾಟನೆ ಹೋಗುವೆ, ದೀರ್ಘದ ನದಿ ಬೇದಾಟನೆ ಹೋಗುವೆ. ಕುವರನೆ ಕೇಳು ಪರಮದಯಾಳು, ಧರೆಯೊಳು ನಿನಗೆ ಸರಿಸಮನ್ಯಾರು. ಕರ್ಣ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ, ಎತ್ತ ಹೊಟ್ಟೆಗೆ ಅದೇ ಸಂತೋಷ. ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ನಾಳಿನ ಯುದ್ಧದಲ್ಲಿ ಅಮ್ಮ ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಕರ್ಣ. ಆಗಬಹುದು ತಾಯಿ. ಇದೋ ಇದೋ ಗೌರವೇಶ್ವರ, ಈಗಲೀಗ ನೀನು ಕೆಟ್ಟೆ. ಸೂರ್ಯ ಚಂದ್ರಾದಿಗಳೇ, ವೈದ್ಯ ದಿಕ್ಪಾಲಕರೇ, ನೀವೇ ನನ್ನ ಸ್ವಾಮಿ ಗೌರವೇಶ್ವರನನ್ನ ಕಾಪಾಡಬೇಕು. ಇಂದ್ರನು ಮೋಸದಿಂದ ಬಂದು ನನ್ನ ಕವಚ ಕುಂಡಲಗಳನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ ವಿದುರನು ಸರ್ವೋತ್ತಮವಾದ ಬಿಲ್ಲನ್ನು ಮರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಕರ್ಣ, ಈಗ ನನ್ನ ತಾಯಿ, ನನ್ನ ಜನ್ಮದಾತೆ ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನವನ್ನು ಪಡೆದಳು. ದೈವ ಪ್ರಪಂಚ ಎಲ್ಲವೂ ಸಂಚನ್ನು ಮಾಡುತ್ತಿದೆ. ಮಾಡಲಿ ಮಾಡಲಿ. ಪೌರುಷ ವಿವರವರೆಗೆ ಹೋರಾಡಿ ನನ್ನ ಸ್ವಾಮಿ ಗೌರವೇಶ್ವರನಿಗೋಸ್ಕರ ಹೋಗಿಯೇ ಬಡಿಯುವೆನು. ಉಳಿದದ್ದು ದೈವ ಇಚ್ಛೆ. ಕುಮಾರ್, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ ತಾನೆ? ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ. ಕುಮಾರ್, ಸತ್ಯ ಧರ್ಮ ಸಾಕ್ಷಿಯನು ನಾ ಬಿಡಲಲ್ಲ. ಕಟ್ಟ ಕಡೆಯೋಳ್ ಕರ್ಮದ ಹಾದಿಗೆ ಕಾಲಿಡಲೊಲ್ಲೆ. ಇದೋ ಕೊಡುಗನು ಬಾಜಯನು ಬಿಡು ಚಿಂತೆಯನು ಜನನೇ.
ಕರ್ಣ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಕುಮಾರ, ಅಮ್ಮ, ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ನಿಜವೇ ಕಂದ? ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿಯು, ಕೊಡುವುದಿಲ್ಲ ನಾ ಮತ್ತೊಂದ. ಆ ಮುಗಿಲೆ ಇಳಿದು ಬರಲಿ, ಈ ಗರೆಯ ಬಿರಿದು ನಿಲ್ಲಲೇ. ಅಮ್ಮ, ನಂಬಲೆ ಕುಮಾರ. ಆ ಮುಗಿಲೆ ಇಳಿದು ಬರಲಿ, ಈ ದೊರೆಯ ಬಿರಿದು ನಿಲ್ಲಲೇ. ನಿನ್ನಾಣೆ ಸತ್ಯವಮ್ಮ, ನಿನ್ನಾಣೆ ಸತ್ಯವಮ್ಮ, ಬಿಡುತ್ತಿಂತೆಯ ಜನನೇ. ಅಮ್ಮ, ಕರ್ಣ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ನಮಗಿನ್ನು ಈ ಯುದ್ಧದಲ್ಲಿ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬಾ ತಾಯಿ. ಅಮ್ಮ, ಅಮ್ಮ, ಕರದೇ ಕುಮಾರ. ಹೀಗೆ ಬಾ. ಅಮ್ಮ, ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು. ಬಹುಶಃ ಅಮ್ಮ, ಕರ್ಣ, ಬಹುಶಃ ಕೊನೆಯ ದರ್ಶನವು ಹಿಂದೆ ಎಂದು ತೋರುವುದು. ಕುಮಾರ, ಅಮ್ಮ, ಮುಂದೆ ನಿನ್ನ ಮುಖವನ್ನು ನೋಡುವ ಭಾಗ್ಯವು ಲಭಿಸುವುದು ಇಲ್ಲ ಮಗನೇ. ಅಮ್ಮ. ಅಮ್ಮ, ಈ ಕುರುಕ್ಷೇತ್ರ ಯುದ್ಧವು ಮುಗಿಯುವ ತನಕ ನಾನು ಈ ಪಾಪಿ ಕಳ್ಳನು ನಿನ್ನ ಮಗನೆಂಬ ವಿಚಾರವನ್ನ ಯಾರ ಬಳಿಯೂ ಹೇಳಬೇಡ ತಾಯಿ. ಕರ್ಣ, ಅಮ್ಮ, ನಾನೊಂದು ವೇಳೆ ಅಮ್ಮ, ಒಂದು ವೇಳೆ ನಾನೊಂದು ವೇಳೆ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದರೆ ಮಹಾಸತ್ಯ ಸನ್ನನಾದ ಧರ್ಮರಾಯನ ಕೈಯಲ್ಲಿ ನನ್ನ ಉತ್ತರ ಕ್ರಿಯಾದಿಗಳನ್ನು ಮಾಡಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಅಯ್ಯೋ ದೈವವೇ, ಈ ಸಂಕಟದಿಂದ ಈ ಸಾಮ್ರಾಜ್ಯ ಬಿಡುವುದಾದರೆ ಅಂತಹ ಸಾಮ್ರಾಜ್ಯವು ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದವರು ಈ ಭೂಮಿಯ ಮೇಲೆ ಬದುಕಿದ್ದರೂ ವ್ಯರ್ಥವೇ. ಏ ವಿಧಿ, ಏ ವಿಧಿ, ನಿನ್ನ ಲೀಲೆಯು ಅಗಣ್ಯವಾದದ್ದು, ಅಗಣ್ಯವಾದದ್ದು. ಹರೆಯವನಳಿಸಿ ಜರೆಯಾವರಿಸಿ. ಏ ವಿಧಿ, ಹರೆಯವನಳಿಸಿ ಜರೆಯಾವರಿಸಿ ಮರಳವ ಪಡೆಯುವ. ಏ ವಿಧಿ, ಮರಣವ ಪಡೆಯುವ ಲೋಕ ಸುಖ ವ್ಯಾಕುಲಮಯ ಜೀವ. ಏ ವಿಧಿ, ಏನು ನಿನ್ನ ಲೀಲೆ? ಹೇ ಪರಮಾತ್ಮ, ಮನವ ಜೀವನದ ಬವಣೆಯ ಮೂಲವನರಿತೋ ಪರಿಹರಿಸೆ. ಮನವ ಜೀವನದ ಬವಣೆಯ ಮೂಲವನರಿತೋ ಪರಿಹರಿಸೆ. ದಾನ ವಿಧಾನ ಒಂದೇ
ಭವ ಭಯ ಹರಣ ಕೇಳಿದಿ ಹೇ ಪರಮಾತ್ಮ ಧನ ವಿಧಾನ ಒಂದೇ ಹರಣ ಜ್ಞಾನಾಭರಣ ಭವ ಭಯ ಹರಣ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ ಜೀವ ಎಲೆ ಜೀವ